ತಕ ಹೆಂಗನ ನಮ್ಮ ಅತ್ತೆ ಇನ್ನೂ ಉಂಡಿರಲಿಲ್ಲ. ಅಲ್ಲಿ ಯಾರ ಮಂತಾಗನ ಯಾರ ಪಲಾವ್ ಮಾಡಿದ್ರಂತೆ, ಪಲಾವ್ ಹಾಕೊಟ್ರಂತೆ ತಿಂತಂತೆ. ಅದಕ್ಕೆ ಉಂಬಲ್ವಂತೆ ಬಜ್ಜಿ ಐತಿ ನಾನು. ತಕ ಉಣ್ಣೋಗು, ನಾನು ಹಾಕ್ಯಂಬಂದು ಕೊಡೋಣ ಅಂತ ಬತ್ತಾ ಇದ್ದೆ. ಅಡತಿ ನೀನೇ ಬಂದೆ ತಕ. ಆಹಾ ನಿಕ್ಕೆ ನೋಡಿದೆ, ಚೆನ್ನಾಗೈತೆ. ಆಹಾ ಆಹಾ ಖಾರವಾಗಿ ಚೆನ್ನಾಗೈತೆ ಕಣಕ್ಕ. ಹಿಂಗಿರ್ಬೇಕಪ್ಪ ಖಾರ, ಸುರುಗುಟ್ಟಂಗಿರ್ಬೇಕು. ಸುರುಗುಟ್ಟಂಗಿದ್ರೆ ಚಂದ ಬಜ್ಜಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು. ನಮ್ಮ ಅಮ್ಮಗೆ ಬಸ್ಸಾರು ಮಾಡೈತೆ, ಉಪ್ಪಿಲ್ಲ ಖಾರ ಇಲ್ಲ, ಹುಣಸೆ ಹುಳಿ ಜಾಸ್ತಿ ಹಾಕ್ಬಿಟ್ಟೈತೆ. ಆಹಾ ಆಹಾ ಸುರುಗುಟ್ಟಂಗೈತಮ್ಮ, ಚುರ್ಕ ಚೆನ್ನಾಗೈತೆ ಬಜ್ಜಿ. ಚೆನ್ನಾಗೈತೆ ಖಾರವಾಗಿ. ಖಾರ ಮುಂದೆ ಮಾಡೋದು ನಮ್ಮ ಅಯ್ಯಪ್ಪ ಖಾರ ಜಾಸ್ತಿ ಹಾಕಿರ್ಬೇಕು ನೀವು ಅಣ್ಣಗೆ, ಅದಕ್ಕೆ ಖಾರ ಜಾಸ್ತಿ ಹಾಕಿದ್ದೀನಿ. ಉಣ್ಣೋಗಿ ಹೋಗಿ ಸುಳ್ಸೋಳೋ ಮುದ್ದೆನೂ ಬಜ್ಜಿ ಉಣ್ಣೋಗು. ಮುದ್ದೆ ವಾರಕ್ಕಿಕ್ಕೆ ಬಂದಿದ್ದೀನಿ, ಹೋಗಿ ಇವಾಗ ಹೋಗಿ ಕುಕ್ಕಂಡು ಉಣ್ತೀನಿ. ಬಜ್ಜಿಗೂ ಮುದ್ದೆಗೂ ಚೆನ್ನಾಗಿರುತ್ತೆ ಬಜ್ಜಿ ಅಂದರೆ ಇಷ್ಟ. ಯಾತೇನಿಲ್ಲಮ್ಮ, ಆಲೆ ಸುಗುಣ ಲೋಡ್ತಾ ತಗೊಂಡೋಗ್ತಾಳೆ. ಬಜ್ಜಿ ಕಿವ್ಸಿದ್ನ, ಅದಕ್ಕೆ ಅಕ್ಕ ಬಜ್ಜಿ ಕೊಡಕ್ಕ ರಮ್ಮ ಯಾಕೆ ಬಸ್ಸ ಮಾಡಿರೋದು ಚೆನ್ನಾಗಿಲ್ವಂತೆ. ಬಸ್ ಹೆಂಗ್ಸಲ್ಲ, ಅದಕ್ಕೆ ಯಾಕ ನನಗೆ ಖಾರವಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂದ್ಲ. ಅದಕ್ಕೆ ನಮ್ಮ ಅತ್ತೆ ಉಂಡಿರ್ಲಿಲ್ಲ. ಅಲ್ಲಿ ಯಾರ ಮಂತಕ್ಕ ಪಲಾವು ಕೆಂಚಮ್ಮರ ಮಂತ ಕೊಯ್ತಂತೆ, ಅವ್ರೊಂದಿಟ್ಟು ಪಲಾವ್ ಹಾಕ್ಕೊಟ್ರಂತೆ. ಬ್ಯಾಡ ಕಣೆ ಉಂಬಲ್ಲ ಅವಳಿಗೆ ಕೊಡು ಅಂತ ಅದಕ್ಕೆ ಸುಗುಣಿಗೆ ಹಾಕ್ಕೊಟ್ಟೆ. ರಮ್ಮಯ್ಯ ಯಾಕೆ ಚೆನ್ನಾಗಿ ಮಾಡಿಲ್ವಂತೆ. ಸೊಪ್ಪಿಗೆ ಹಂಗೆ ನುಗ್ಗೆ ಸೊಪ್ಪಿಗೆ ಕಾಯಿ ಅದು ಹಾಕಿಲ್ಲ, ಉಂಬಕ್ಕಾಗಲ್ಲ ಅಂತಿದ್ಲು. ಅವಳು ಹಂಗೇನೆ ಉಪ್ಪು ಖಾರ ಹಾಕಿ ಚೆನ್ನಾಗಿ ಮಾಡಲ್ಲ ಅವಳು ಸಾರ. ಉಂಬಕ್ಸರ್ ಬರಲ್ಲ ಹೇಳು. ಸೊಪ್ಪಿಗೆ ಹೊತ್ಕೊಂಡು ಒಂದಿಟ್ಟು ಎಣ್ಣೆ ಬಿಟ್ಟು ನೀರುಳ್ಳಿ ಕಾಯಿ ತುರಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿದೆ. ಹಂಗೆ ಎಂತ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು. ಅವಳು ಹಂಗೆ ಹೇಳು. ಗಟ್ಗೆಟ್ಲ ಹುಡಿ ಯಾಕೆ ಹಾಕಲ್ ಕಣೆ. ನಾನು ಅದಕ್ಕೆ ಬಿಡತ್ತ ಹೋಗ್ಲಿ ಪಾಪ ಬಸ್ ಹೆಂಗ್ಸು ಉಣ್ಣಮ್ಮ ಅಂತ ಹೇಳಿ ಅದಕ್ಕೆ ಕೊಟ್ಟಿದ್ದೀನಿ. ಉಂಬಕ್ಕಂತ ಓದ್ಲು. ತಡಿ ಬತ್ತೀನಿ, ಹೋಗಿ ಬತ್ತೀನಿ. ಅದೆಲ್ಲಿ ಚೆನ್ನಾಗೈತೆ ಅಂತ ಕೇಳ್ತೀನಿ. ಸುರ್ಗುಟ್ಕೊಂಡು ಓದ್ಲಮ್ಮ. ಆ ಅಮ್ಮನೂ ಒಂದಿಟ್ಟು ಇಸ್ಕೊಂಡು ಇವಾಗ ಹಾಕ್ಕೊಂಡು ಉಂಬುತ್ತು ನೋಡ್ಬೇಕಾರೆ. ನಡಿ ನೋಡೋಣದಲ್ಲಿ ಕೇಳೋಣ. ಏನಕ್ಕೈತೇನೆ ಅಂತನ್ನು ಏನಂತ ನೋಡೋಣ. ಅಲ್ಲ ಅವಳು ಮೋಚ್ಕಟ ಮಾಡಿಕ್ಕಾಗಲ್ಲ, ಕರ್ಕೊಂಬಂದವಳೆ ಪಾಪ ಊಟ ಸೇರಲ್ಲ ಅಂತ ಅವಳು ಊರಿಗೆ ಬಂದವಳೆ ಅಂದಮೇಲೆ ಮಾಡಿಕ್ಕಾಗಲ್ವಿ. ಯಾತಕ್ಕೆ ಬಂದವಳೆ ಹೇಳಿ ಸುಮ್ಮನಂಗೆ ಅಂತಾಳೆ. ಇಲ್ಲ ಊಟ ಸೇರಲ್ಲ ಅಂತ ಹೇಳಿ ಒಂದು 2 ದಿನ ಇದ್ದು ಅಂತ ಬಂದೈದ್ನಿ ಅಂದ್ಲು. ಇಲ್ಲ ಚೆನ್ನಾಗೈದಾರ ಗಂಡು ಫೋನ್ ಮಾಡ್ತಾಳೆ. ಚೆನ್ನಾಗೈದಾರ ಕಣ ರೊಕ್ಕಕ್ಕೆ ಬಾ ನೋಡೋಣದಲ್ಲಿ ಉಂತಾಳೇನ. ನನಗೊಂದಿಟ್ಟು ಸುಗುಣ ಬಜ್ಜಿ ಏನಾನ ಉಳಿದ್ರೆ ಇರ್ಸೆ ಸ್ಯಾನ ಐತೇನ ಅಂದಿಟ್ಟು ಉಣ್ತೀನಿ. ಆಹಾ ಚುರುಕಾಗೈತಪ್ಪ ಬಜ್ಜಿ, ಹಿಂಗಿರ್ಬೇಕು. ಬಲ್ ಚುರುಕಾಗೈತೆ. ನೀನು ಮಾಡಿದೀಯ ಹೋಗತ್ಲಾಗ ಹಿಂಗೆ ಇರಬೇಕು. ನನಗೆ ಆವಾಗ 1-2 ದಿನ ಖಾರ ತಿಂಬಾಗ ಆಗ್ತಿರ್ಲಿಲ್ಲ, ಇವಾಗ ಬೇರೆ ಖಾರ ತಿಂಬಂಗೆ ಆಗ್ತೈತೆ. ಎಷ್ಟು ಚೆನ್ನಾಗೈತೆ ಹಂಗೆ ಬಜ್ಜಿ, ಸೂಪರಾಗೈತೆ. ನನಗೆ ಸಾಕಾಗಲ್ಲ ಕಣಮ್ಮ ಬಜ್ಜಿ. ನೀನೊಂದು ಸ್ವಲ್ಪ ಉಪಕಾರ ಮುಂದೆ ಮಾಡಿ ಹಿಂಗೆ ಮಾಡ್ಬೇಕು. ಹಿಂಗೆ ಬಜ್ಜಿ ಕಿವ್ಸು ಅವಕ್ಕಂಗೆ ಕೇಳು ಏನೇನು ಹಾಕ್ತಿ ಅಂತೇಳಿ. ಎಷ್ಟು ಚೆನ್ನಾಗೈತೆ ಹಂಗೆ ಬಜ್ಜಿ. ಮದುವೆ ಅದಕ್ಕೂ ಎಷ್ಟು ಚೆನ್ನಾಗೈತೆ. ನನಗೂ ಭಯ ನೀರು ಬತ್ತ ಕಣೆ ಬಜ್ಜಿ ನೋಡಿರಿ. ಬಜ್ಜಿ ಅಂದರೆ ಎಂಥರ್ಗೂ ಇಷ್ಟ. ಬದನೆಕಾಯಿ ಬಜ್ಜಿ ಹಂಗೆ ಕಿವ್ಸಿ ಅವಳಲ್ಲೇ ಹಸೇದ ಟೊಮೆಟೊ ಹಣ್ಣು ಬದನೆಕಾಯಿ ಎಲ್ಲ ಹಾಕಿ ಕಿವ್ಸಿ ಅವಳೆ ಚೆನ್ನಾಗಿ ಮಾಡ್ತಾಳೆ. ನೀಲಮ್ಮ ಒಂದಿಟ್ಟು ಖಾರವಾಗಿ ಮಾಡ್ತಾಳೆ ಚೆನ್ನಾಗಿ. ಉಪ್ಪು ಖಾರ ಎಲ್ಲ ಮುಂದೆ ಮಾಡಿ. ನನಗೆ ಅದಕ್ಕೆ ಹೊಟ್ಟೆ ತುಂಬ ಉಮ್ತಾಯಿದ್ದಮ್ಮ. ಚೆನ್ನಾಗೈತೆ ಹಂಗೇನೆ. ಚೆನ್ನಾಗೈತೇನಮ್ಮ ನಿಮ್ಮ ಅತ್ತೆ ಮುಂದೆ ಸಾರು. ರುಕ್ಕಕಾಯ ಚೆನ್ನಾಗೈತೆ, ಬೋಲ್ ಚೆನ್ನಾಗೈತೆ ಹಂಗೇನೆ. ನಾನಂತೂ ಹೊಟ್ಟೆ ತುಂಬ ಉಮ್ತಾಯಿದ್ದೀನಿ. ಬಜ್ಜಿ ಚೆನ್ನಾಗೈತಿ. ಹೇಳು ಕಂಡರ ಮನೆ ಸಾರು ಹಂಗೆ ಅಂತೆ ಬೋಲ್ ರುಚಿಯಾಗಿರುತ್ತಂತೆ. ನಮ್ಮ ಮನೆಯಾಗ ಮಾಡಿದ್ದು ಚೆನ್ನಾಗಿರಲ್ವಂತೆ. ಕಂಡರ ಮನೇಲಿ ಅಂತೆ ರುಚಿ ಸಿಗೋದು. ಯಾಕಂದ್ರೆ ಒಂದು ಈಟ್ ಇರುತ್ತಲ್ಲ ಅದಕ್ಕೆ. ನಾನು ಮಾಡ್ತೀನಿ, ಬೋಲ್ ಚೆನ್ನಾಗಿರುತ್ತೆ. ಇದಕ್ಕಿಂತ ಚೆನ್ನಾಗಿರುತ್ತೆ ನೀಲಕಾಯ. ಹೆಂಗೆ ಗೊತ್ತೇ ನಾನು ಮಾಡೋದು? ಕಾಯಿನೂ ಕಡಲೆ ಬೀಜ ಬೆಳ್ಳುಳ್ಳಿ ಇದು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ರುಬ್ಕೋಬೇಕು. ಕಡಲೆ ಬೀಜ ಕಾಯಿ ಅದನ್ನೆಲ್ಲ ರುಬ್ಕೊಬಿಟ್ಟು ಬದನೆಕಾಯಿ ಬೇಯಿಸ್ಕೊಂಡು ಬದನೆಕಾಯಿ ಟೊಮೆಟೊ ಹಣ್ಣೆಲ್ಲನ ಅದನ್ನೆಲ್ಲ ಹಾಕಿ ಬದನೆಕಾಯಿ ಎಲ್ಲನ ಕಿವುಚ್ಬಿಟ್ಟು ಕಿವುಸಿ ಮತ್ತು ಇದು ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕೆಲ್ಲ ಒಗ್ಗರಣೆ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಸಿ ಈರುಳ್ಳಿ ಬೇಕಂದ್ರೆ ಹಂಗೆ ಅದ್ರಾಗ ಹಾಕಬೇಕು, ಹಸಿ ಬೇಡ ಅಂದರೆ ಒಗ್ಗರಣೆಗೆ ಹಾಕಬೇಕು. ಚೆನ್ನಾಗಿರುತ್ತೆ. ಕಾಯಿ ಕಡಲೆ ಬೀಜ ಮಾಡಬೇಕು. ಚೆನ್ನಾಗಿರುತ್ತೆ ಕಾಯಿ ಬಜ್ಜಿ ಅಂತ. ಎಷ್ಟು ಚೆನ್ನಾಗಿರುತ್ತೆ. ಕಾಯಿ ಕಡಲೆ ಬೀಜ ಎಲ್ಲ ಹಾಕಿ ಮಾಡಿದ್ರೆ ಸೂಪರಾಗಿರುತ್ತೆ. ನಾನು ಮಾಡ್ತೀನಿ ಹಂಗೆ, ನನಗೂ ಬರ್ತೈತೆ. ಕಾಯಿ ಕಡಲೆ ಬೀಜ ಬೆಳ್ಳುಳ್ಳಿ ಎಲ್ಲ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ರುಬ್ಬಿ ನಾನು ಮಾಡ್ತೀನಿ. ಸ್ವಲ್ಪ ಅಲ್ಲ, ಅದಕ್ಕೆ ನಾನು ಹಂಗೆ ಕೂಸಿದ್ದೆ ಬೇಯಿಸಿ. ಅದು ಚೆನ್ನಾಗಿರುತ್ತೆ. ಭಾಳ ಚೆನ್ನಾಗಿರುತ್ತೆ. ಇದೇನಷ್ಟು ಸುಮಾರೇನೆ ಅದು. ಅದೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಬರೀ ಹಂಗೆ ಮಾಡೋದೇನೆ. ಅಲ್ಲ ಕಣೆ ಮಂಜಕ್ಕ, ನೀನೊಂದಿಟ್ಟು ಚೆನ್ನಾಗಿ ಮಾಡಿಕ್ಬೇಕಮ್ಮ ಸಾರು ಬಸ್ರಿಂಗ್ಸು. ಉಪ್ಪು ಖಾರ ಎಲ್ಲ ಹಾಕಿ ಮಾಡಿಕ್ಬೇಕು ಚೆನ್ನಾಗಿ. ಇಷ್ಟು ಎಣ್ಣೆ ಪಣ್ಣೆ ಹಾಕಿ ನೀನು ಚೆನ್ನಾಗಿ ಮಾಡಲ್ಲ ಹೇಳಿ ಸಾರು.
ನಾನು ಚೆನ್ನಾಗಿ ಮಾಡ್ತೀನಿ ಕಣೆ ರುಕ್ಕಮ್ಮ. ಸಾರು ನಾನು ಚೆನ್ನಾಗಿ ಮಾಡ್ತೀನಿ. ಬಾ, ಬೇಕಾದರೆ ಬಸ್ಸಾರು ಮಾಡಿದ್ದೀನಿ, ನುಗ್ಗೆ ಸೊಪ್ಪಿನ ಬಸ್ಸಾರು. ಎಷ್ಟು ಚೆನ್ನಾಗೈತೆ ಹಂಗೇನೆ. ಇವಳು ಏನಾನ ಒಂದು ಹೆಸ್ರು ಇಕ್ತಾಳೆ, ಏನಾನ ಒಂದು ಜಿರಿತಿರ್ತಾಳೆ. ಬಾ, ಬೇಕಾದರೆ ನಾನು ಎಲ್ಲನ ಉಪ್ಪು ಖಾರ ಹಾಕಿ ನಾನು ಮಾಡ್ತೀನಿ, ಎಣ್ಣೆನೂ ಹಾಕ್ತೀನಿ, ಎಲ್ಲ ಹಾಕ್ತೀನಿ. ನನ್ನೇನು ಹಾಕಲ್ಲ ಅಂತ ತಿಳ್ಕೊಂಡಿದ್ಯಾ ನೀನು? ಅಲ್ಲ, ಒಂದಿಷ್ಟು ನೀನು ಚೆನ್ನಾಗಿ ಮಾಡ್ಬೇಕು ಅವಳಿಗೆ. ಯಾಕಂದರೆ ನೋಡು, ಬಜ್ಜಿ ಕೊಡೋದಕ್ಕೆ ಚೆನ್ನಾಗಿ ಉಮ್ತಾ ಇದ್ದಾಳೆ. ನೀನೇ ಮಾಡಿರಾತಮ್ಮ ಸುಗುಣ. ಒಂದಿಟ್ಟು ಉಪ್ಪು ಖಾರ ಎಲ್ಲ ಹಾಕಿ ನೀನೇ ಮಾಡಿರಾತು. ಅಲ್ಲ ರುಕ್ಕಕ್ಕಯ್ಯ, ಇವಾಗ ನಾನು ಮಾಡಿದ್ದು ನನಗೆ ಉಂಬಕ್ಕಾಗಲ್ಲ. ಅದಕ್ಕೇ ಹೆಂಗೆ ಅತ್ಲಾಗೆ ಯಾರನ್ನ ಮಾಡಿಕ್ಕಿದ್ರೆ ಉಂಡೇನು ಅಂತ ಹೇಳಿ ನೋಡ್ತೀನಿ ಅಷ್ಟೇ. ನಾನು ಮಾಡಿರೋದು ಉಂಬಕ್ಕಾಗಲ್ಲ, ನನಗೇನೆ ಒಂಥರ ವಾಂತಿ ಬಂದಂಗೆ ಆಗುತ್ತೆ. ಹಂಗೆ ಹೇಳಾಗೋದು, ನನಗೂ ಹಂಗೆ ಆಗ್ತಿತ್ತು ಅವಾಗ. ಉಣ್ಣು, ಏನು ಮಾಡೋಕ್ಕಾಗುತ್ತೆ. ನಮ್ಮ ಮನೆಗೆ ಒಂದು ತೊಟ್ಟು ಬಿಡಿಸ್ಕೊಂಬಂದು ಉಣ್ಣು. ಅಸ್ತಿ ನಮ್ಮ ಕಂಡರ ಮನೆ ಬಿಡಿಸ್ಕೊಂಬಂದು ಉಂಬಕ್ಕಾಗುತ್ತೆ ಏನಿಲ್ಲಮ್ಮ. ಸುಮ್ಮನೆ ಉಣ್ಬೇಕು, ಯಾಕೆ ಮಾಡಿರ್ತೀವ ಅದನ್ನು. ಏನು ಬರೀ ಕಂಡರ ಮನೆ ಸಾರು ಬಗಸ್ತಾಳು. ನೆನೆದಿದ್ದು ನೋಡಿದರೆ ಅವಳು ರಾಧಮ್ಮರ ಮನೆಗೆ ಇಸ್ಕೊಂಬಂದೆ, ಇವತ್ತು ನೋಡಿದ್ರೆ ನಿಮ್ಮ ಮನೆಗೆ ಇಸ್ಕೊಂಬಂದೆ ಹೇಳೆ ಬಜ್ಜಿನ. ಸುಮ್ಮನೆ ನಂಬಲ್ಲ, ಯಾಂತನ ಮಾಡಲಿ ಹೆಸ್ರಿಕ್ತಾಳೆ. ನೋಡಾಕ ಚೆನ್ನಾಗಿರೋದನ್ನ ಚೆನ್ನಾಗೈತೆ ಅಂತೀವಿ, ಚೆನ್ನಾಗಿಲ್ಲದ ಚೆನ್ನಾಗಿಲ್ಲ ಅಂತಲೇ ಹೇಳೋದು. ನಮ್ಮ ಅಮ್ಮಗೆ ಏನು ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ. ಹೇಳತ್ಲಾಗಿ ಚೆನ್ನಾಗಿರೋದನ್ನ ಚೆನ್ನಾಗೈತೆ ಅಂತ ಹೇಳ್ತೀವಮ್ಮ. ನೋಡಿ, ಒಬ್ಬ ಬಜ್ಜಿ ಎಷ್ಟು ಚೆನ್ನಾಗೈತೆ ಅಂತ ಹೇಳ್ದೆ. ಹಂಗೆ ಕಣೆ, ಯಾಕೆ ಮಾಡಿದ್ರು ಸುಮ್ಮನೆ ನಂಬಲ್ಲವು. ನನಗೆ ಬೇಜಾರಾಗುತ್ತೆ ಹೋಗತ್ತ. ಬಿಡತ್ಲಾಗ ಹೋಗ್ಲಿ. ಉಣ್ಣು, ಮಾಡಿ ತುಂಬ ಉಣ್ಣಮ್ಮ. ಬಸ್ರೆಂಗ್ಸು ಮಾಡಿ ತುಂಬ ಉಣ್ಬೇಕು. ಉಣ್ಣು. ನಮ್ಮ ಮನೆಯಾಗೂ ಬೇಕಂದ್ರೆ ಬಿಡಿಸ್ಕೊಂಬಂದು ಉಣ್ಣು ಸುಗುಣ. ನಮ್ಮ ಮನೆಯಾಗೂ ನಾನು ಸಾಸೆ ಸ್ಯಾನಕ್ಕೆ ಮಾಡ್ತಾಳೆ ಎಲ್ಲನ. ನಿಮ್ಮಮ್ಮಯ್ಯ ಎಣ್ಣೆ ಪಣ್ಣೆ ಆತ ಸ್ಯಾನೆ ಹಾಕಲ್ಲ ಹೇಳು. ಎಲ್ಲ ಹೆಚ್ಚು ಕಮ್ಮಿ ಮಾಡ್ತಾಳೆ. ಅದಕ್ಕೇನೆ ನಾನು ಸಾಸೆ ಸ್ಯಾನಕ್ಕೆ ಮಾಡ್ತಾಳೆ. ಬಂದು ಬೇಕಾದ್ರೆ ಬಿಡಿಸ್ಕೆ ಬಾ. ನಿನಗೆ ನಾನು ಉಂಬಕ್ಕಾಗಲಿಲ್ಲ ಅಂದ್ರೆ ನಮ್ಮ ಮನೆಯಾಗೂ ಸಾರ. ಸರಿ ಆಯ್ತು ಹೇಳ್ರು ಕಕ್ಕಯ್ಯ. ನಮ್ಮ ಮನೆಯಾಗೇನ ಸಾರು ಚೆನ್ನಾಗಿಲ್ಲ ಅಂದರೆ ಬಂದು ಬಿಡಿಸ್ಕೊಂಬತ್ನಿ ಹೇಳು. ಒಂದು ತೊಟ್ಟು ಬಿಡುವಂತಿ ಸಾಕು. ನನ್ನ ಒಬ್ಳು ಪೂರ್ತಕ್ಕೆ ಬಿಟ್ರಿ ಬಸ್ ಫ್ರೆಂಡ್ಸಲ್ಲ ಯಾರನಾತು ಹೇಳ್ತಾರೆ ಕಣ್ ಸುಗೋಣ. ಒಂದು ತೊಟ್ಟು ಬಿಡಿಸ್ಕೊಂಡು ಹೋಗಿ ಉಂಬ್ಲೇಳು ಅಂತ ಯಾರನಾತು ಹೇಳ್ತಾರೆ. ಬಸ್ ಫ್ರೆಂಡ್ಸು ಉಣ್ಕೊಂಡು ಚೆನ್ನಾಗಿರ್ಬೇಕು ಅಂತ ಯಾರು ಇಲ್ಲ ಅಂಬಲ್ಲ, ಯಾತನ ಮಾಡ್ಲಿಕ್ಕೆ ಕೊಡ್ತಾರೆ. ಈಗ ಬಸ್ ಫ್ರೆಂಡ್ಸು ಯಾತಕ್ಕೆ ಬಗಸ್ತಾರೋ ಏನೋ. ಅದು ಬಸ್ ಫ್ರೆಂಡ್ಸ್ ಅವ್ರು ಬಗಸಲ್ಲ, ಹೊಟ್ಟೆ ಇರುತ್ತಲ್ಲ ಮಗು ಅದು ಬಯಸುತ್ತಿ. ಅದಕ್ಕೆ ಯಾರನಾತು ಬಸ್ ಫ್ರೆಂಡ್ಸ್ರಿಗೆ ಇಲ್ಲ ಅಂಬಲ್ಲ, ಯಾಕೆ ಮಾಡಿರು ತಪ್ಸಲ್ಲ. ಕಣೇನಿಲ್ಲಮ್ಮ, ನಮ್ಮ ಅಮ್ಮನಿನೂ ಹಂಗೇನೆ. ನಮ್ಮವ್ರಣ ಯೋಸನ್ ಕರ್ಜಿಕಾಯಿ ಮಾಡಿ ಕಳಿಸಿದ್ಲು ನಮ್ಮ ಸುಗುಣಿಗೆ. ಬಸ್ ಫ್ರೆಂಡ್ಸು ತಿನ್ಲಿ ಅಂತ ಹೇಳಿ ಯೋಸನ್ ಕರ್ಜಿಕಾಯಿ ಮಾಡಿ ಕಳಿಸಿದ್ಲು. ಎಲ್ಲ ತಿಂದು ನಂದು ಈ ಸೈರಾವಿ ವರ್ಷಗೊಂದಿಟ್ಟು ಅವ್ರ ಗಂಡಗೊಂದು ಸೇರಿಸಿ ಬಂದಿದ್ಲು. ಊರಿಗೆ ಬರ್ತೀನಿ ಅಂತ ಹೇಳಿ ಇದ್ರೆ ತಾಂಬಂತ ಹೇಳ್ಬೇಕಾಯ್ತು ಕಣ್ ಸುಗುಣ. ಅಲ್ಲಿದ್ದರೆ ಕರ್ಜಿಕಾಯಿ ಚೆನ್ನಾಗಿದ್ವು. ಬಿಡು, ಆಮೇಲೆ ಫೋನ್ ಮಾಡ್ತೀನಿ, ಹೇಳ್ತೀನಿ. ಕರ್ಜಿಕಾಯಿಯನ್ನು ಉಳಿದಿದ್ರೆ ತಕಂಬ ಅಂತ ಹೇಳ್ತೀನಿ. ತಿರುಗೇನಿಲ್ಲ, ನಮ್ಮ ಅತ್ತೆ ಎಲ್ಲ ನೋಡ್ಕೊಂಡು ತಿಂದ್ಬಿಡುತ್ತಿ. ಬಿಡತ್ತೆ ತಿಂದ್ರು ತಿನ್ಲಿ. ಏನು ನಿಮ್ಮ ಅತ್ತೆ ಮಾವ ತಿನ್ಬೇಕಮ್ಮ, ಕೊಡಬೇಕು. ಏನು ಅತ್ತೆ ತಿಂಬುತ್ತೆ ಅಂತೀಯ? ಬಿಡು, ತಿಂದ್ರು ತಿಂಬುತ್ತೇನು. ಹಂಗಲ್ಲ, ನಮ್ಮ ಅತ್ತೆ ತಿಂದ್ರೂ ಏನನ್ನೊಂದು ಹೆಸರು ಇಟ್ಟಿರುತ್ತೆ. ಅದಕ್ಕೆ ನಾವು ಯಾತು ಕೊಡಕ್ಕೆ ಹೋಗಲ್ಲ. ಯಾತನ ಕೊಟ್ಟರೆ ಅದನ್ನ ಸ್ಯಾನೆ ಆಗೈತೆ, ಇದು ಸ್ಯಾನೆ ಆಗೈತೆ, ಇನ್ನೊಂದಿಟ್ಟು ಇದನ್ನ ಬೆಲ್ಲ ಹಾಕ್ಬೇಕಾಗಿತ್ತು, ಸಕ್ಕರೆ ಹಾಕ್ಬೇಕಾಗಿತ್ತು ಅಂತ ಹೇಳಿ ಏನೇನೋ ಜರಿತೈತೆ ನಮ್ಮ ಅತ್ತೆ. ಅದಕ್ಕೆ ನಮ್ಮ ಅತ್ತೆಗೆ ನಾವು ಯಾತು ಕೊಡಕ್ಕೆ ಹೋಗಲ್ಲ. ಕೊಡಬೇಕು, ಹೇಳಾರು ಹೇಳ್ತಿರ್ತಾರೆ. ಅವ ಹಂಗೆ ವಯಸ್ಸೋದವು ಹೇಳ್ತಿರ್ತಾವೆ ಯಾತನ. ಅವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ವಯಸ್ಸೋದ್ರ ಬಗ್ಗೆ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಯಾತೇತೋ ತಿಮ್ಮಂಗಾಗುತ್ತೆ, ಯಾರ್ಯಾರ ಮನೆಗಳದೋ ಸಾರು ಮಂಗಾಗುತ್ತೆ. ನನಗೆ ನಮ್ಮ ಮನೆಗಳು ಸಾರು ಯಾಕೋ ರುಚಿನೇ ಸಿಕ್ತಿಲ್ಲ. ಅದು ಹೇಳ್ತಾರೆ ನಿಜ, ಕಂಡರ ಮನೆ ಸಾರು ಬೋಲ್ ರುಚಿಯಾಗಿರುತ್ತಂತಿ. ಹಂಗೇನೆ ನನಗೂ ಇಷ್ಟ ಆಗ್ತೈತಿ. ನೀಲಕಾಯಿ ಬಜ್ಜಿ ಕೊಡ್ತು, ಹೆಂಗ ಬಾಡ್ ತುಂಬ ಉಂಡೆ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.